ನಮಸ್ಕಾರ ಸ್ನೇಹಿತರೆ. ಪ್ರಪಂಚ ಕಂಡಂಥ 5 ಅತ್ಯುತ್ತಮ ಅತಿ ದೊಡ್ಡ ವೈಭವಯುತ ಸಾಮ್ರಾಜ್ಯಗಳಲ್ಲಿ ಒಂದಾದ ಕರ್ನಾಟಕ ಚಾಲುಕ್ಯರು, ಬಾದಾಮಿ ಚಾಲುಕ್ಯರ ದೊರೆ ಇಮ್ಮಡಿ ಪುಲಿಕೇಶಿ ಭಾರತದ ಮೊದಲ ನೌಕಾಪಡೆಯನ್ನು ಕಟ್ಟಿದಂಥ ಧೀಮಂತ, ಮೊದಲ ನೌಕಾಪಡೆಯನ್ನು ಯೋಚನೆ ಮಾಡಿದಂಥ ವಿವೇಕವಂತ, ಮೊದಲ ನೌಕಾಪಡೆಯನ್ನು ಯೋಚನೆ ಮಾಡಿ ನರ್ಮದಾ ನದಿಯ ತೀರದುದ್ದಕ್ಕೂ ಮತ್ತು ಪಶ್ಚಿಮ ಕರಾವಳಿಯುದ್ದಕ್ಕೂ ನೌಕಾಪಡೆಯನ್ನು ತಗೊಂಡು ಹೋಗಿ ನರ್ಮದಾ ನದಿಯ ತೀರದಲ್ಲಿ ಉತ್ತರಾಪತೇಶ್ವರನಾದಂಥ ಹರ್ಷವರ್ಧನನ್ನು ಎದುರಿಸಿ ಗೆದ್ದು ದಕ್ಷಿಣಾಪತೇಶ್ವರ ಅಂತ ಬಿರುದು ತಕ್ಕೊಂಡಂಥ ಕ್ಷಾತ್ರ ತೇಜಸ್ಸುಳ್ಳಂಥವನು ಇಮ್ಮಡಿ ಪುಲಿಕೇಶಿ. ಇಂಥ ಇಮ್ಮಡಿ ಪುಲಿಕೇಶಿ ಮೊದಲ ನೌಕಾಪಡೆಯ ಪಿತಾಮಹ ಅಂದಾಗ ಯಾರೂ ನಂಬ್ತಾ ಇರಲಿಲ್ಲ. ಇನ್ಯಾರೋ ಹೆಸರು ಹೇಳೋರು, ಇಲ್ಲ ಪುಲಿಕೇಶಿ ಅಲ್ಲ, ಅದಾದಮೇಲೆ ನಾವು ಮಾಡಿರೋದು ಅಂತ ತುಂಬ ಜನ ಹೆಸರು ಹೇಳೋರು. ಆದರೆ ಭಾರತ ಸರ್ಕಾರ ಇಮ್ಮಡಿ ಪುಲಿಕೇಶಿಯೇ ಭಾರತದ ನೌಕಾಪಡೆಯ ಪಿತಾಮಹ ಅಂತ ಗುರುತಿಸಿದೆ. ಎಲ್ಲಿ ಗುರುತಿಸಿದೆ? ವಿಶಾಖಪಟ್ಟಣದ ಈಸ್ಟರ್ನ್ ನೇವಲ್ ಕಮಾಂಡಿನಲ್ಲಿ ಇಮ್ಮಡಿ ಪುಲಿಕೇಶಿ ಮಹಾರಾಜರ ಆಳೆತ್ತರದ ಪ್ರತಿಮೆಯನ್ನು ನಿಲ್ಲಿಸಿ ತನ್ನ ಗೌರವವನ್ನು ಮೆರೆದಿದೆ. ನೋಡ್ರಿ, ಈಸ್ಟರ್ನ್ ನೇವಲ್ ಕಮಾಂಡ್ ಭಾರತೀಯ ನೌಕಾಪಡೆ ವಿಶಾಖಪಟ್ಟಣದಲ್ಲಿರುವ ತನ್ನ ಅತ್ಯಂತ ಪ್ರಮುಖವಾದಂಥ ನೌಕಾನೆಲೆ ಈಸ್ಟರ್ನ್ ನೇವಲ್ ಕಮಾಂಡ್ನಲ್ಲಿ ಇಮ್ಮಡಿ ಪುಲಿಕೇಶಿ ಮಹಾರಾಜರ ಆಳೆತ್ತರದ ಪ್ರತಿಮೆಯನ್ನು ನಿಲ್ಲಿಸಿ ತನ್ನ ಗೌರವವನ್ನು ಮೆರೆದಿದೆ. ನೋಡ್ರಿ, ನಾವು ನೋಡಿ, ಇಡೀ ಭಾರತ ಸರ್ಕಾರ, ಭಾರತದ ನೌಕಾಪಡೆ ಇಮ್ಮಡಿ ಪುಲಿಕೇಶಿ ಮಹಾರಾಜರನ್ನು ಗುರುತಿಸಿದೆ. ನಾವು ಗುರುತಿಸೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದೀವಿ. ನೋಡ್ರಿ, ನಮ್ಮನ್ನು ಯಾರನ್ನು ಈಸ್ಟರ್ನ್ ನೇವಲ್ ಕಮಾಂಡ್ ಒಳಗಡೆ ಬಿಡೋದಿಲ್ಲ. ಯಾವುದೋ ಪುಣ್ಯಾತ್ಮ ಅದನ್ನು ಫೋಟೋನ ತೆಗೆದು ಕೊಟ್ಟಿದ್ದ. ಈ ಫೋಟೋನ ನನಗೆ ಕಳಿಸ್ಕೊಟ್ಟಂಥವ್ರು ಸ್ನೇಹಿತರಾದಂಥ ಸಂತೋಷ್ ಕುಮಾರ್ ಮೆಹಂದಳೆ. ಥ್ಯಾಂಕ್ ಯು ಸರ್, ನಿಮ್ಮಿಂದ ನನಗೆ ಈ ವಿಚಾರ ಗೊತ್ತಾಯಿತು. ವಿಶಾಖಪಟ್ಟಣಕ್ಕೆ ಹೋದಾಗ ನಿಮಗೇನಾದರೂ ಈಸ್ಟರ್ನ್ ನೇವಲ್ ಕಮಾಂಡ್ ಒಳಗಡೆ ಹೋಗೋದಕ್ಕೆ ಅವಕಾಶ ಸಿಕ್ಕಿದ್ರೆ ಇಮ್ಮಡಿ ಪುಲಿಕೇಶಿ ಮಹಾರಾಜರ ಪ್ರತಿಮೆಯನ್ನು ನೋಡಿ ಅವ್ರಿಗೊಂದು ನಮಸ್ಕಾರ ಹಾಕೋದನ್ನು ಮರಿಬೇಡಿ.